ಡೆಫಿನೆಟ್ಲಿ ಲಾಜಿಕ್ ಇದೆ, ಡೆಫಿನೆಟ್ಲಿ ಕಮರ್ಷಿಯಲ್ ಲಿಬರ್ಟಿನೂ ತೊಗೊಂಡಿದ್ದೀವಿ. ಒಂದು ಏನಪ್ಪ ಅಂದರೆ ಇದು ತುಂಬ ಒಂದು ಆಳವಾದ ವಿಷಯ ಇರತಕ್ಕಂಥ ಕಥೆ, ಅಂದರೆ ಬೇಸ್ಡ್ ಆನ್ ಇನ್ಸ್ಪೈರ್ಡ್ ಸ್ಟೋರಿ ಅಂತ ಹಾಕಿದ್ದೀವಿ ನಾವು ಪೋಸ್ಟರಲ್ಲೇ. ಇನ್ಸ್ಪೈರ್ಡ್ ಫ್ರಮ್ ಟ್ರೂ ಇವೆಂಟ್ಸ್ ಹ್ಯಾಪನ್ಡ್ ಇನ್ ಅವರ್ ಸೊಸೈಟಿ. ನಮ್ಮ ಸಮಾಜದಲ್ಲಿ ನಡೆದಂತಹ ಹಲವು ಘಟನೆಗಳನ್ನ ಮೇಲೆ ಈ ಕಥೆಯನ್ನು ಕಟ್ಟಿರೋದು. ಆ ಕಥನಗಳನ್ನ ನಾವು ಪ್ರೆಸೆಂಟ್ ಮಾಡೋಕ್ಕೆ ಕೆಲವೊಂದಷ್ಟು ಜಾಗಗಳು ರಿಯಲಿಸ್ಟಿಕ್ ಲೊಕೇಶನ್, ಲೈವ್ ಲೊಕೇಶನ್ನಲ್ಲೇ ಶೂಟ್ ಮಾಡಿದ್ದೀವಿ. ಆ್ಯಂಡ್ ಬಾಕಿ ಒಂದಷ್ಟು ಲೈವ್ ಲೊಕೇಶನ್ ಅಚೀವ್ ಮಾಡೋಕ್ಕಾಗಲ್ಲ, ನನ್ನ ಸೆಟ್ ಹಾಕಿ, ಬಟ್ ಅದೇ ರಿಯಲ್ ಲೊಕೇಶನ್ ಅಂತ ನಂಬೋ ರೀತಿ ನಮ್ಮ ಆರ್ಟ್ ಡೈರೆಕ್ಟರ್ ಸೆಟ್ ಹಾಕಿಬಿಟ್ಟಿದ್ದಾರೆ, ಅಲ್ಲಿ ಶೂಟ್ ಮಾಡಿದ್ದೀವಿ. ಏನಂದ್ರೆ ಸರ್, ನಾನು ಆಗಲೇ ಒಂದು ಕಡೆ ಮಾತಾಡ್ತಿದ್ದೆ, ಈಗ ನನಗೇನೋ ತೊಂದರೆ ಆಗುತ್ತೆ, ನನಗೆ ತೊಂದರೆ ಮಾಡಿದವನು ಇಂಥವನು ಅಥವಾ ಇಂಥವಳು ಅಂತ ಗೊತ್ತಿದ್ರೆ ನನ್ನ ವೈರುಧ್ಯ ಅಥವಾ ವಿರೋಧ ಅಥವಾ ಕ್ರೋಧ ಎಲ್ಲವೂ ಒಂದು ಅಳತೆಯಲ್ಲಿರುತ್ತೆ. ನನಗೆ ತೊಂದರೆ ಆಗಿದೆ, ನಾನು ಸಫರ್ ಮಾಡ್ತಿದ್ದೀನಿ, ಬಟ್ ತೊಂದರೆ ಮಾಡಿದವ್ರು ಯಾರು ಅಂತ ಗೊತ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಆ ತೊಂದರೆಯಿಂದ ಐ ಬಿಕಮ್ ಅ ವಿಕ್ಟಿಮ್. ಆ್ಯಂಡ್ ನನ್ನ ಯಾವ ಮಟ್ಟಕ್ಕೆ ವಿಕ್ಟಿಮೈಸ್ ಆಗಿದ್ದೀನಿ ಅಂದರೆ, ನನ್ನ ಸಫರಿಂಗಿಂದ ನಾನಷ್ಟೇ ಇಲ್ಲ, ನನ್ನ ಸುತ್ತ ಇರೋ ಜನ, ನನ್ನ ಕುಟುಂಬ, ನನ್ನ ಸಮಾಜನೇ ಬಾಧಿಸ್ತಾ ಇದೆ. ಸೊ ಹೀಗಿರ್ಬೇಕಾದ್ರೆ ನಾನು ಏನು ಮಾಡಬೇಕು? ಎಕ್ಸಾಕ್ಟ್ಲಿ ಸರ್. ಈಗ ನನಗೆ ಗೊತ್ತೇ ಇಲ್ಲದೆ ನನಗೆ ಯಾರೋ ಮಾಡಿದ ತೊಂದರೆ ನನ್ನ ಮನೆ, ನನ್ನ ಸಮಾಜವನ್ನು ಡಿಸ್ಟರ್ಬ್ ಮಾಡ್ತಕ್ಕಂಥ ಮಟ್ಟಕ್ಕೆ ತೊಂದರೆ ಮಾಡಿದ್ದಾಗ ಔಟ್ರೇಜ್ ಹೇಗಿರುತ್ತೆ? ಆದರೆ ಒಂದು ಸಣ್ಣ ಪ್ರತಿರೂಪ ಅದು. ಅವನು ಬೆಂಕಿ ಹಚ್ಕೊಂಡಿದ್ದವನು ಚುಚ್ಚೋದು ಉದ್ದೇಶ, ಅದು ವೈಲೆನ್ಸ್ನ ವೈಭವೀಕರಣ ಅಲ್ಲ. ಹೌದು, ಎಲ್ಲದರಲ್ಲೂ ಹೈಟ್ಸು ಪೀಕ್ಸ್ ಈ ಪಾತ್ರ ಮುಟ್ಟುತ್ತೆ ಸರ್. ನಾನು ಯಾಕೆ ಇದನ್ನು ಐ ಟೇಕ್ ದಿಸ್ ಟು ಗ್ರೇವ್ ಅಂದೆ ಅಂದರೆ, ಆ್ಯಕ್ಷನ್ ಇರಲಿ ನಿಮಗೆ ಒಂದು ಅಂದರೆ, ನಾನು ಬಿಟ್ಕೊಡ್ಬೋದೋ ಇಲ್ವೋ ಗೊತ್ತಿಲ್ಲ, ಆದರೂ ನನಗೆ ಇಷ್ಟ ಆ ಪ್ರಶ್ನೆ, ಹಾಗಾಗಿ ಹೇಳ್ಬಿಡ್ತೀನಿ. ಒಂದು ಸಿಂಗಲ್ ಶಾಟ್ ಫೈಟ್ ಇದೆ ಸರ್ ಸಿನಿಮಾದಲ್ಲಿ, ಸಿಂಗಲ್ ಶಾಟ್ಸ್ ಎಮೋಷ್ನಲ್ ಸೀಕ್ವೆನ್ಸ್ಗಳಿದೆ ಸರ್. ಈ ಪರ್ಟಿಕ್ಯುಲರ್ ಪೀಸಸ್ಗಳನ್ನ ನೀವು ಸಪ್ರೇಟಾಗಿ ನೀವು ತೊಗೊಂಡು ಕೂತ್ರುವೆ ಅದನ್ನು ಅದ್ರ ಮೇಲೆ ಒಂದಷ್ಟು ಬರಿಬೋದು, ವ್ಯಾಖ್ಯಾನಿಸ್ಬೋದು. ಅಷ್ಟು ಒಳಾರ್ಥಗಳನ್ನ ಇಟ್ಕೊಂಡು, ಅಷ್ಟು ಅದಕ್ಕೆ ಗಟ್ಟಿ ಕಾರಣಗಳಿಟ್ಕೊಂಡು ಮಾಡಿರ್ತಕ್ಕಂಥ ಎಫರ್ಟ್ಗಳವು. ಆ್ಯಂಡ್ ಅದನ್ನು ಕಟ್ಕೊಟ್ಟಿರೋ ರೀತಿ ನಮ್ಮ ಆ ಒಂದು ಪರ್ಟಿಕ್ಯುಲರ್ ಫೈಟ್ ನಮ್ಮ ರವಿವರ್ಮ ಅವರು ಫೈಟ್ ಮಾಸ್ಟ್ರು, ಐ ಲವ್ ಹಿಮ್ ಬಿಕಾಸ್ ಅದನ್ನು ಆ ರೀತಿ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಆ್ಯಂಡ್ ಭಾವೋದ್ವೇಗಗಳನ್ನ ಫೈಟ್ ಒಳಗೆ ತರೋದು ಒಂದು ಸವಾಲೇ ಸರಿ. ಅದನ್ನು ಈ ಸಿನಿಮಾ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಸರ್. ಎಸ್, ನಾನಾಗಲೇ ಹೇಳ್ದಂಗೆ ಇದು ಬದುಕಿನ ಸಿನಿಮಾ, ಬದುಕಿಗೆ ಹತ್ತಿರವಾದಂಥ ಸಿನಿಮಾ. ಕೋರ್ ಎಲಿಮೆಂಟ್ ನನಗೆ ತುಂಬ ಕಾಡಿದ್ದು ಅಂದರೆ ಅದೇ ಪಾಯಿಂಟ್. ಐ ಆಮ್ ವಿಕ್ಟಿಮೈಸ್ಡ್. ನನಗೆ ಯಾಕೆ, ಹೇಗೆ, ಯಾರಿಂದ ಅಂತ ಗೊತ್ತು ಅಂದರೆ ಅದು ಒಂದು ಲೆಕ್ಕ. ಕಾರಣನೇ ಇಲ್ಲದೆ, ನನ್ನ ಇನ್ವಾಲ್ವ್ಮೆಂಟೇ ಇಲ್ಲದೆ ನನಗೇನೋ ಒಂದು ಸಮಸ್ಯೆ ಎದುರಾದರೆ ಅದನ್ನು ಯಾರೋ ಒಂದು ಅವರ ವೆಸ್ಟೆಡ್ ಇಂಟ್ರೆಸ್ಟ್ಗೋಸ್ಕರ ಅದನ್ನ ಇಂಡ್ಯೂಸ್ ಮಾಡ್ತಿದ್ರೆ, ನಮ್ಮ ಮೇಲೆ ಹೇರ್ತಿದ್ರೆ, ಸಮಾಜದಲ್ಲಿ ನೋಡ್ತೀವಲ್ಲ ಎಷ್ಟೊಂದು ಜನ ಶೋಷಿತರನ್ನು ನೋಡ್ತೀವಿ. ಆ ಶೋಷಣೆ ಮಾಡಿದವ್ರು ಯಾರು ಅಂತಲೇ ಗೊತ್ತಿಲ್ಲ, ಪಾಪ ಭಾವನೆಯಲ್ಲಿ ಇವ್ರು ಇರ್ತಾರೆ. ಶೋಷಣೆಗೊಳಗಾಗೋದು ಒಂದು ಕಡೆ, ಆ ನಂತರದ ಭಾವನೆ ಇದೆಯಲ್ಲ, ಆ ಭಾವನೆ ನಾವು ನೋಡಲ್ಲ, ನಮಗೆ ನೋಡೋಕ್ಕೂ ಸಿಗಲ್ಲ. ಶೋಷಿತರು ಇವ್ರಿಗೆ ಆಯಿತು, ಇವ್ರಿಗೆ ಹಿಂಗೆ ತೊಂದರೆ ಆಯಿತು, ಆಗೋಯ್ತು. ಭಾವನೆ ಅವರು ಬದುಕಿನುದ್ದಕ್ಕೂ ಅನುಭವಿಸ್ತಾ ಇರ್ತಾರೆ. ಆ ಒಂದು ಭಾವನೆಯನ್ನು ಕೇಳೋರು ಇಲ್ಲ, ಕಾಡೋರು ಇಲ್ಲ, ಅಥವಾ ಅದಕ್ಕೆ ಜೊತೆಯಾಗಿ ನಿಲ್ಲೋರು ಇಲ್ಲ. ಅಂಥ ಕೆಲವು ಜೀವಗಳ ಒಂದು ರೆಪ್ರೆಸೆಂಟೇಟಿವ್ ಈ ಒಂದು ಕಥೆ ಆಗುತ್ತೆ, ಈ ಒಂದು ಪಾತ್ರವಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಮಗದೊಮ್ಮೆ ಬಂದಂಥ ಇಲ್ಲಿ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.